ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ರೇವತಿ ಅಂತ. ವಯಸ್ಸು 44 ವರ್ಷ. ಜಿಲ್ಲೆ ಧಾರವಾಡ. ವಿದ್ಯಾಭ್ಯಾಸ ಡಿ.ಎಡ್ ಮುಗಿದಿದೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಉದ್ಯೋಗವನ್ನು ನೋಡಿದ್ರೆ ನಿವೃತ್ತ ಅಂಗನವಾಡಿ ಶಿಕ್ಷಕಿಯಾಗಿದ್ದಾರೆ. ವೈವಾಹಿಕ ಸ್ಥಿತಿ ವಿಚ್ಛೇದನವಾಗಿದೆ. ಮಕ್ಕಳು ಇಬ್ಬರು ಓದುತ್ತಿದ್ದಾರೆ, ತಾಯಿಯ ಜೊತೆಗೆ ಇರುತ್ತಾರೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಒಬ್ಬಳು ಶಾಂತವಾದ ಮನಸ್ಸು, ಹೃದಯದಲ್ಲಿ ಬಾಳಿಗೆ ಒಂದು ಹೊಸ ಅಧ್ಯಯನಕ್ಕಾಗಿ ಕಾಯುತ್ತಿರುವವಳು ಎಂದು ಕೂಡ ಹೇಳಲಾಗ್ತದೆ. ಹಾಗೆ ಇವರ ವೈವಾಹಿಕ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಗಂಡನಿಗೆ ಕುಡಿತ, ಜಗಳ, ಸಂಸಾರದ ಕಡೆ ಗಮನವಿಲ್ಲ. 2 ದಶಕ ಕಷ್ಟಪಟ್ಟು ಮಕ್ಕಳಿಗಾಗಿ ಬದುಕಿದವರು, ಕೊನೆಗೆ ತನ್ನ ಆತ್ಮಗೌರವಕ್ಕಾಗಿ ಬಿಟ್ಟು ಬಂದವರು ಈಗ ಮಕ್ಕಳಿಗಾಗಿ ತಾಯಿಯಾಗಿದ್ದಾರೆ. ಮನೆಗೆ ದೀಪ, ಆದರೆ ತಾನೇ ಒಂಟಿಯಾಗಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರು ಬದುಕಿನಲ್ಲಿ ಅನುಭವಿಸಿದ ನೋವುಗಳನ್ನು ನಾವು ನೋಡಿದ್ರೆ ಕುಟುಂಬದಲ್ಲೂ ಸಮುದಾಯದಲ್ಲೂ ವಿಚ್ಛೇದನ ಟ್ಯಾಗ್, ಅದೆಷ್ಟೋ ರಾತ್ರಿ ಏಕಾಂಗಿ ಮಾತನಾಡದೆ ಕಳೆಯುತ್ತಾರೆ. ಹಠಾತ್ ಒಂಟಿತನ, ಸಂಭಾಷಣೆ ಇಲ್ಲದ ಬದುಕು, ಹೃದಯದಲ್ಲಿ ಕೇಳೋದು ನಾನು ಕಂಪನಿಯನ್ ಹಂಚುವುದು ತಪ್ಪ ಅಂತ ಹೃದಯದಲ್ಲಿ ಭಾವನೆಗಳು ಹುಟ್ಟುತ್ತಿದೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಮನಸ್ಸಿನ ಭಾವನೆಗಳನ್ನು ನಾವು ನೋಡಿದ್ರೆ ತನ್ನ ಬಾಳಿನಲ್ಲಿ ಯಾರಾದರೂ ಜೊತೆಯಾಗಿದ್ದರೆ ಸಾಕಂತೆ. ಮನೆಗೆ ಬರುವ ಸಮಯದಲ್ಲಿ ಯಾರು ಬಂದು ಕೇಳ್ತಾರೆ ಅನ್ನೋ ನಿರೀಕ್ಷೆ ಇದೆ. ಬಾಳಿಗೊಂದು ಬೇರೆಯ ಸಾಕು ಎಂಬ ಭಾವನೆ ಇದೆ. ದೇಹವಲ್ಲ, ಮನಸ್ಸು, ಸಂಬಂಧವಲ್ಲ, ಸ್ನೇಹ ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಅವಳು ಹುಡುಕುತ್ತಿರುವಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ವಯಸ್ಸು 45ರಿಂದ 60ರ ಒಳಗಿನವರು ಆಗಿರಬೇಕು. ವಿವಾಹಿತರಾಗಿದ್ದರೂ ಪರವಾಗಿಲ್ಲ, ವಿಧವಾ, ವಿಚ್ಛೇದನ ಎಲ್ಲವೂ ಓಕೆ ಎಂದು ತಿಳಿಸಿದ್ದಾರೆ. ಮನಸ್ಸಿನಲ್ಲಿ ಶಾಂತಿ, ಮಾತಿನಲ್ಲಿ ಸ್ನೇಹ, ನೋವಿಗೆ ಮಿಡಿತವಿರಲಿ, ಮಕ್ಕಳ ಬಗ್ಗೆ ಗೌರವವಿರಲಿ, ಕಂಪನಿಯನ್ ಆಗಿರೋದು ಮುಖ್ಯ, ಹಸ್ಬೆಂಡ್ ಆಗಿ ಅಲ್ಲ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಸವಿನಯ ಹಾಗೂ ಭಾವನಾತ್ಮಕ ಮಾತುಗಳನ್ನು ನಾವು ನೋಡಿದ್ರೆ ನನ್ನ ನಗುವಿಗೆ ನೀವು ಸ್ಪಂದಿಸಿದರೆ ಸಾಕು, ಬಾಳಲ್ಲಿ ಕಂಪನಿ ಏನಂದರೆ ದೇವರ ಕೃಪೆ, ನಾನು ಪ್ರೀತಿಯ ಹೆಸರಿನಲ್ಲಿ ಬದುಕೋಕೆ ಸಿದ್ಧ, ಒಂದನ್ನೊಂದು ದಿನ ಯಾರಾದರೂ ಕೇಳ್ತಾರೆ ಅಂದರೆ ಇವತ್ತೇ ಅವತ್ತು ನಾನು ಬರ್ತೇನೆ, ನಾನು ಬಾಳಿನಿಂದಲೇ ನಗುತ್ತೇನೆ, ಬಾಳಿದಾಗ ಪ್ರೀತಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಅವರ ಗುರಿಗಳನ್ನು ನಾವು ನೋಡಿದ್ರೆ ಮಕ್ಕಳನ್ನು ಉನ್ನತವಾಗಿ ಬೆಳೆಸುವುದು, ಕಂಪನಿಯ ಜೊತೆ ಸಂಯಮಿತ ಬಾಳು ಕಟ್ಟುವುದು, ನಿಜವಾದ ಸ್ನೇಹ, ನಂಬಿಕೆ, ಹಕ್ಕುಗಳು ಹೊಂದಿರುವ ಸಂಬಂಧವನ್ನು ಬೆಳೆಸುವುದು, ಸಮಾಜಕ್ಕೆ ಇದೊಂದು ಹೊಸ ಉದಾಹರಣೆ ನೀಡುವುದು ಇವರಿಗೆ ಇಷ್ಟ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.